ಕನ್ನಡ ಸಿನಿಮಾದಲ್ಲಿ ನಾಯಕಿಯಾಗಿ ಐಟಮ್ ಡ್ಯಾನ್ಸರ್ ಆಗಿ ಕಾಣಿಸ್ಕೊಳ್ತಿದ್ದಂತಹ ನಟಿ ಇದೀಗ ಕೊನೆ ಸೆಳೆದಿರುವಂಥದ್ದು. ಅದು ಕೂಡ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿದೆ. ಆದರೆ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಬೇರೆ ಕಾರಣ ಸಾವನ್ನಪ್ಪಿದ್ದಾರೆ ಅನ್ನೋ ಕೂಡ ಈಗ ಅನುಮಾನಗಳು ಕೂಡ ಈಗ ಸಾಕಷ್ಟು ಓಡಾಡ್ತಿರೋಂಥದ್ದು. ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ ಏನಾಗಿದೆ, ನಿಜಕ್ಕೂ ಆಗಿರೋದು ಏನಂತ ನೋಡಬೇಕು ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ ಛಾಪನ್ನು ಕೂಡ ಮೂಡಿಸಿದಂಥ ಕಲಾವಿದರು ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಮಟ್ಟಿಗೆ ಛಾಪನ್ನು ಮೂಡಿಸಿದ ಕಲಾವಿದರು ಇದೀಗ ಕೊನೆ ಸೆಳೆದಿದ್ದಾರೆ. ಆದರೆ ಯಾರು ಅಂತ ನೋಡ್ತಾ ಬರೋಣ ಬನ್ನಿ. ಇವರು ಬೇರೆ ಯಾರಲ್ಲ, ಪುನೀತ್ ರಾಜ್ಕುಮಾರ್ ಜೊತೆ ಹುಡುಗರ ಸಿನಿಮಾದಲ್ಲಿ ಐಟಮ್ ಡ್ಯಾನ್ಸರ್ ಆಗಿ ಪಂಕಜ ಸಂಗಿಗೆ ಡ್ಯಾನ್ಸ್ ಮಾಡಿದಂಥ ಶಫೀಲಾ ಜರ್ವಾಲ್ ಅವರು ಇದೀಗ ಮುಂಜಾನೆ 4:30 ಸುಮಾರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಹೋಗಿ ಅವರ ಪತಿ ಹೋಗಿ ಎಬ್ಬಿಸಿದಂಥ ಹೋದಂಥ ಸಂದರ್ಭದಲ್ಲಿ ಅವರು ಈಗಾಗಲೇ ಸಾವನ್ನಪ್ಪಿದ್ರು ಅನ್ನೋ ವಿಚಾರ ಅವರು ಹೇಳಿರುವಂಥದ್ದು. ಸದ್ಯ ಅವ್ರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಷ್ಟೊತ್ತಿಗೆ ಅವರು ಸಾವನ್ನಪ್ಪೆ ತುಂಬ ಗಂಟೆಗಳೇ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಅವ್ರ ಪತಿ ಕುಟುಂಬದವರು ಹೇಳ್ತಿದ್ರೆ, ಶಫೀಲಾ ಜರ್ವಾಲ್ ಅವರ ಕುಟುಂಬಸ್ಥರಿಗೆ ಆರೋಪ ಮಾಡ್ತಿದ್ದ ಬೇರೆ ಇವರೇ ಏನೋ ಮಾಡಿದ್ದಾರೆ. ಇತ್ತೀಚೆಗೆ ಅದು ಹಣದ ದಾಹ ತುಂಬ ಜಾಸ್ತಿ ಆಗಿತ್ತು, ಪ್ರತಿದಿನ ಕೂಡ ದುಡ್ಡು ತಂದು ಕೊಡೋದು, ಮತ್ತು ನನ್ನ ಮಗಳ ಮೇಲೆ ಸಾಕಷ್ಟು ಅನುಮಾನ ಕೂಡ ಇವರು ಪಡ್ತಿರೋಂಥ ಶಫೀಲಾ ಜರ್ವಾಲ್ ಕುಟುಂಬದವರು ಕೂಡ ಆರೋಪ ಮಾಡಿರೋಂಥದ್ದು ಪತಿಯ ಮೇಲೆ. ಸದ್ಯ ಕಾದು ನೋಡಬೇಕಾಗುತ್ತೆ ನಿಜಕ್ಕೂ ಇವರು ಸಾವು ಆಗಿದ್ದು ಹೇಗೆ ಎಂಬುದು.